ವೆಲ್ಕಮ್ ಟು ಕಾವೇರಿ ಕಿಚನ್. ಇವತ್ತು ನಿಮಗೆ ನಾನು ತೋರಿಸ್ತಾ ಇರೋದು 3 ಥರ ಚಟ್ನಿ ಮಾಡಿ ಸೂಪರಾಗಿರುತ್ತೆ. ಬನ್ನಿ. ಇದಕ್ಕೆ ಕೊತ್ತಂಬರಿ, ಪುದೀನ, ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇದಿಷ್ಟು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಇದಕ್ಕೆ ಪುಟಾಣಿ ಹಾಕಿ ಇಷ್ಟನ್ನು ಸೇರಿಸಿ ನಂತರ ಇದಕ್ಕೆ ಕೊತ್ತಂಬರಿ, ಪುದೀನ, ಕರಿಬೇವು, ಬೆಲ್ಲ ಇಷ್ಟನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ. ನಿಮಗೆ ಯಾವ ಥರ ಬೇಕು, ಎಷ್ಟು ಬೇಕು ಮೆಜರ್ಮೆಂಟಲ್ಲಿ ನೀವು ಹಾಕೋಬೋದು, ಇಷ್ಟೇ ಅಂತೇನಿಲ್ಲ. ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಜೀರಿಗೆ, ಖಾರ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸಾಫ್ಟಾಗಿ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ರೈಸು, ದೋಸೆ, ಚಪಾತಿಗೆ ಯೂಸ್ ಮಾಡ್ಕೋಬೋದು. ಇಷ್ಟು ಬೆಳ್ಳುಳ್ಳಿ ಚಟ್ನಿಯನ್ನು ಅನ್ಕೋಬೋದು, ಇಲ್ಲಾಂದರೆ ನಿಮಗೆ ಗ್ರೀನ್ ಚಟ್ನಿನೂ ಅನ್ಕೋಬೋದು. ಇದಕ್ಕೂ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು, ಒಣ ಖಾರ ಹಾಕಿ ರುಬ್ಕೊಳ್ಳಿ ಚೆನ್ನಾಗಿ. ನೋಡಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದು ಅಂತೂ 1.5 ತಿಂಗಳೆಲ್ಲ ಯೂಸ್ ಮಾಡ್ಕೋಬೋದು ಆರಾಮಾಗಿ ನೀವು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚಪಾತಿ ಒಳ್ಳೆ ಕಾಂಬಿನೇಷನ್. ಇದು ಸೇಮ್ ಚಟ್ನಿನೇ, ಇದಕ್ಕೆ ಹಸಿ ಖಾರ ಎಲ್ಲ ಹಾಕ್ಕೊಳ್ಳಿಕ್ಕಿರುತ್ತೆ. ಸೊ ಟಿಫನ್ ಎಲ್ಲ ಮಕ್ಕಳಿಗೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ 1.5 ಮಂತೆಲ್ಲ ಬರುತ್ತೆ. ಫ್ರೀಝಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಥರ ಏನೆಲ್ಲ ಮೆಣಸಿನ್ಕಾಯಿ ಎಲ್ಲ ನಿಮಗೆ ಬೇಕಿದ್ದರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.